ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2024 ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಿರುವಾಗ BJPಯ ಕರ್ನಾಟಕದ ಮೊದಲೆರಡು ಆಕಾಂಕ್ಷಿಗಳ ಪಟ್ಟಿ ಆಲ್ರೆಡಿ ರಿಲೀಸ್ ಆಗಿದೆ. BJPಯ ಟಿಕೆಟ್ ಅನೌನ್ಸ್ ಆದ ನಂತರ BJPಯ ಮನೆ ಗೊಂದಲದ ಗೂಡಾಗಿದೆ. ಅದರಲ್ಲೂ ಎಸ್ಪೆಷಲಿ ಮಾಜಿ ಸಚಿವರಾದಂಥ KS ಈಶ್ವರಪ್ಪನವರು BJPಯ ಎದುರು ರೆಬಲ್ ಆಗಿದ್ದಾರೆ. ಇವರು ರೆಬಲ್ ಆಗೋಕ್ಕೆ ಕಾರಣವೇನು ಹಾಗಿದ್ರೆ? ಏನಿಲ್ಲ, ಮಾಜಿ ಸಚಿವರಾದ KS ಈಶ್ವರಪ್ಪನವರು ಹಾವೇರಿಯಿಂದ ತಮ್ಮ ಮಗನಾದ ಕಾಂತೇಶ್ ಈಶ್ವರಪ್ಪ ಇವರನ್ನು ಕಣಕ್ಕಿಳಿಸಲು ನಿರ್ಧರಿಸಿದ್ದರು. ಕಾಂತೇಶ್ ಈಶ್ವರಪ್ಪನವರು ಕಳೆದ 1 ವರ್ಷದಿಂದ ಹಾವೇರಿ ರಾಜಕೀಯದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಈ ಕುರಿತು ಈಶ್ವರಪ್ಪನವರು BS ಯಡಿಯೂರಪ್ಪರ ಜೊತೆ ಆಲ್ರೆಡಿ ಒಂದು ಮಾತುಕತೆಯನ್ನು ಆಡಿ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಹಾವೇರಿಯಿಂದ ಅಂತ ಹೇಳಿದ್ದರು. ಇದಕ್ಕೆ BJPಯ ಮುಖ್ಯಸ್ಥರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಸಮ್ಮತಿಸಿದ್ದರು ಅಂತ ಹೇಳಲಾಗ್ತಾ ಇದೆ. ಆದರೆ ಇವಾಗ ಅನಿವಾರ್ಯ ಅಥವಾ ಅಚ್ಚರಿಯ ಬೆಳವಣಿಗೆಯ ಮೂಲಕ ಏನಾಗಿದೆ ಅಂದರೆ, ಹಾವೇರಿ ಟಿಕೆಟ್ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಇವರಿಗೆ ಅನೌನ್ಸ್ ಆಗಿದೆ. ಸೊ ಇದರಿಂದ ಸಹಜವಾಗಿಯೇ ಈಶ್ವರಪ್ಪನವರು ಸಿಡಿಮಡಿಗೊಂಡಿದ್ದಾರೆ. ಟಿಕೆಟ್ ಸಿಕ್ಕ ನಂತರ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನೇನು ಟಿಕೆಟ್ ಬಯಸಿಲ್ಲಾಗಿತ್ತು, ನಾನು ಕಾಂತೇಶ್ ಅವರ ಹೆಸರನ್ನೇ ಸೂಚಿಸಿದ್ದೆ, ಆದರೆ ಅವರು ನನ್ನನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಈಶ್ವರಪ್ಪನವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಯಾವುದೇ ಬೇಸರವಿಲ್ಲ, ನಾನು ಯಡಿಯೂರಪ್ಪನವ್ರ ಜೊತೆ ಮಾತಾಡಿದ್ದೆ, ಯಡಿಯೂರಪ್ಪನವ್ರು ಟಿಕೆಟ್ ಕೊಡಿಸ್ತೀನಿ ಅಂತ ನನಗೆ ಪಕ್ಕಾ ಹೇಳಿದರು. ಇವಾಗ ಯಡಿಯೂರಪ್ಪನವರೇ ಟಿಕೆಟ್ ತಪ್ಪಿಸಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಇವರು ನಮಗೆ ಟಿಕೆಟ್ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ನಾನು BJP ವಿರುದ್ಧ ಅಲ್ಲ, ನಾನು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಹಾವೇರಿಯಿಂದ ಕಾಂತೇಶ್ ಈಶ್ವರಪ್ಪ ಅವರಿಗೆ ಟಿಕೆಟ್ ತಪ್ಪಿದೆ. ಹಾಗಾದರೆ ರೆಬಲ್ ಆಗಿ ಕಾಂತೇಶ್ ಈಶ್ವರಪ್ಪ ಅವರು ಹಾವೇರಿಯಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸ್ತಾ ಇದ್ದಾರಾ? ಖಂಡಿತ ಇಲ್ಲ. ಇದಕ್ಕೆ ರಾಜಕೀಯ ಅನ್ನೋದು. ಇವಾಗ ಕಾಂತೇಶ್ ಈಶ್ವರಪ್ಪನವರು ಸ್ಪರ್ಧಿಸ್ತಾ ಇಲ್ಲ, ಅವರು ಹಾವೇರಿಯಿಂದ ಸ್ಪರ್ಧಿಸ್ತಾ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸ್ತಾ ಇಲ್ಲ. ಅವ್ರ ಬದಲು ಈಶ್ವರಪ್ಪನವರು ಶಿವಮೊಗ್ಗದಿಂದ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತೀನಿ, ಲೋಕಸಭಾ ಇಲೆಕ್ಷನ್ಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ಶಿವಮೊಗ್ಗ ಕ್ಷೇತ್ರದಿಂದ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವ್ರು ಹೀಗೆ ಹೇಳೋಕ್ಕೆ ಏನು ಕಾರಣ? ವೆರಿ ಸಿಂಪಲ್. BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪ ಇವರಿಂದ ನನಗೆ ಟಿಕೆಟ್ ಮಿಸ್ ಆಗಿದೆ. ಈಗ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಶಿವಮೊಗ್ಗದ ಕರೆಂಟ್ MP, ಅವರಿಗೇನೆ ಮತ್ತೆ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಯಡಿಯೂರಪ್ಪನವರ ಮಗ ಶಿವಮೊಗ್ಗ ಕ್ಷೇತ್ರದಿಂದ BJP ಪರವಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನಾನು ಇಂಡಿಪೆಂಡೆಂಟ್ ಆಗಿ ಇವಾಗ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಆಟೋಮೆಟಿಕ್ ಆಗಿ ರಾಘವೇಂದ್ರ ಅವರು ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ. ಯಾವಾಗ ರಾಘವೇಂದ್ರ ಅವರು ಗೆಲ್ಲೋದು ಕಷ್ಟ ಆಗುತ್ತೋ, ರಾಘವೇಂದ್ರ ಸೋತಿದ್ರೆ ನಾನು ಯಡಿಯೂರಪ್ಪನವರ ಮೇಲೆ ಸೇಡ್ ತೀರಿಸ್ಕೊಂಡಂಗೆ ಆಯಿತು ಅನ್ನೋದು ಈಶ್ವರಪ್ಪನವರ ಸಿಂಪಲ್ ಲೆಕ್ಕಾಚಾರ. ಶಿವಮೊಗ್ಗ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರು ನಿಂತಿದ್ದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ಕುಮಾರ್ ಅವರು, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಹೆಂಡತಿ ಗೀತಾ ಶಿವರಾಜ್ಕುಮಾರ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ಪ್ರಬಲವಾದ ಬಲ ಏನು ಅಂದರೆ, ಅವರು ತಮ್ಮ ಮಧು ಬಂಗಾರಪ್ಪನವರು ಇವಾಗ ಶಿಕ್ಷಣ ಸಚಿವರು, ಹಾಗೂ ಇವರು ಬಂಗಾರಪ್ಪನವರ ಮಗಳು. ಸೊ ಅವರ ಪ್ರಾಬಲ್ಯ ಶಿವಮೊಗ್ಗ ಕ್ಷೇತ್ರದಲ್ಲಿ ಖಂಡಿತ ಇದೆ. ಸೊ ಹೀಗಿರುವ ಟೈಮಲ್ಲಿ ಈಶ್ವರಪ್ಪನವರೇನಾದ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಇದು ಕಾಂಗ್ರೆಸ್ಗೆ ಹೆಲ್ಪ್ ಆಗಲಿದೆ. ಇವಾಗ ಈಶ್ವರಪ್ಪನವರ ಲೆಕ್ಕಾಚಾರ ಏನೆಂದರೆ, ನಾನು ಶಿವಮೊಗ್ಗ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿ ಯಡಿಯೂರಪ್ಪನವರ ಮಗ ರಾಘವೇಂದ್ರನನ್ನು ಸೋಲಿಸಿದರೆ ನನ್ನ ಮಗನಿಗೆ ತಪ್ಪಿರೋ ಟಿಕೆಟ್ಗೆ ಯಡಿಯೂರಪ್ಪನಿಗೆ ತಕ್ಕ ಪಾಠ ಕಲಿಸಿದಂಗೆ ಆಗುತ್ತೆ ಅಂತ ಅವರ ಲೆಕ್ಕಾಚಾರ. ಕರ್ನಾಟಕದ ಇನ್ನೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದೇ ಉತ್ತರ ಕನ್ನಡ ಜಿಲ್ಲೆ. ಇದು ಯಾಕೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೆಸರು ಪಡೀತಾ ಇದೆ ಅಂದರೆ, ಇಲ್ಲಿಂದ ಯಾವಾಗಲೂ ಸ್ಪರ್ಧೆ ಮಾಡೋರು BJP ಕಡೆಯಿಂದ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹಣೆಪಟ್ಟಿ ಹತ್ಕೊಂಡಿರುವಂಥ ಅನಂತ್ ಕುಮಾರ ಹೆಗಡೆ ಇವರು, ಇವರ ಭಾಷಣದಿಂದ ಯಾವಾಗಲೂ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಯಾವಾಗಲೂ ಸುದ್ದಿಯಲ್ಲಿರುವಂಥ ವ್ಯಕ್ತಿ. ಕಳೆದ 20 ವರ್ಷದಿಂದ ಕಂಟಿನ್ಯೂಸ್ ಆಗಿ BJPಯಿಂದ MP ಆಗಿ ಆರಿಸಿ ಬರ್ತಾ ಇರುವಂಥವ್ರು ಇವರು. 2004ರಿಂದ 2024ವರೆಗೂ ಇವರೇ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರು. ಇದಕ್ಕೂ ಮೊದಲು 1999ರಿಂದ 2004 ಮಾತ್ರ ಇವರು MP ಆಗಿರಲಿಲ್ಲಾಗಿತ್ತು. ಮಾರ್ಗರೇಟ್ ಆಳ್ವ ಎದುರು ಇವರು ಸೋತಿದ್ರು. ಅದಕ್ಕೂ ಮೊದಲು 2 ಬಾರಿ ಇವರು MP ಆಗಿದ್ದರು ಉತ್ತರ ಕನ್ನಡ ಜಿಲ್ಲೆಯಿಂದ. ಈ ಬಾರಿ ಕೂಡ ಉತ್ತರ ಕನ್ನಡ ಜಿಲ್ಲೆಯಿಂದ ಇವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ BJP ಕಡೆಯಿಂದ ಅಂತ ಎಲ್ಲ ಕಡೆ ಈ ಮಾಹಿತಿ ಹರಿದಾಡ್ತಾ ಇತ್ತು. ಆದರೆ ಅಚ್ಚರಿ ಅನ್ನುವ ಹಾಗೆ ಈ ಬಾರಿ ಇವರಿಗೆ ಟಿಕೆಟ್ ಸಿಗೋದು ತುಂಬ ಕಷ್ಟ ಆಗಿದೆ. ಇವರಿಗೆ ಆಲ್ಮೋಸ್ಟ್ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಇವಾಗ ಬಲ್ಲ ಮೂಲಗಳಿಂದ ತಿಳಿದು ಪಡ್ತಾ ಇದೆ. ಯಾಕೆ ಹಂಗಿದ್ರೆ ಟಿಕೆಟ್ ತಪ್ತಾ ಇದೆ ಇವರಿಗೆ ಅಂತ ಅಂದರೆ, ಕೆಲವು ದಿನಗಳ ಹಿಂದೆ ಇವರು ಸಂವಿಧಾನದ ಕುರಿತು ಮಾತನಾಡಿರುವಂತಹ ಒಂದು ವಾಕ್ಯ
ವಿವಾದವನ್ನು ಸೃಷ್ಟಿ ಮಾಡಿತ್ತು. ಸೊ ಇದು ಬಿ ಜೆ ಪಿಗೂ ಸ್ವಲ್ಪ ಮಟ್ಟಿಗೆ ಇರ್ಸುಮುರ್ಸನ್ನ ತಂದಿತ್ತು ಅಂತ ಹೇಳ್ಬೋದು. ಸೊ ಹೀಗೆ ವಿವಾದಾತ್ಮಕವಾದ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಹಾಗೂ ಆಲ್ರೆಡಿ 22 ವರ್ಷ ಅಧಿಕಾರನೂ ಅನುಭವಿಸಿದ್ದಾರೆ. ಸೊ ಈ ಕಾರಣದಿಂದ ಇವರಿಗೆ ಈ ಬಾರಿ ಟಿಕೆಟ್ ನೀಡಬಾರದು ಅನ್ನುವಂತಹ ಒಂದು ಮಾತು ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದೆ. ಮೊದಲಿನಿಂದಲೂ RSS ಶ್ರೀರಕ್ಷೆ ಅನಂತಕುಮಾರ್ ಹೆಗಡೆಯವರ ಮೇಲಿದೆ. ಹೀಗಾಗಿ ನನಗೆ ಟಿಕೆಟ್ ಸಿಗುತ್ತೆ ಈ ಟೈಮ್ ಅನ್ನೋ ಆತ್ಮವಿಶ್ವಾಸದಲ್ಲಿ ಹೆಗಡೆಯವರು ಇದ್ದಾರೆ. ಹಾಗೆ ಸಾರ್ವಜನಿಕವಾಗೂ ಈ ನಡುವೆ ತುಂಬ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿರೋ ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಇವರಿಗೆ 100% ಈ ಟೈಮ್ ಟಿಕೆಟ್ ಸಿಗ್ತಾ ಇಲ್ಲ. ಯಾಕೆಂದರೆ ಉತ್ತರ ಕನ್ನಡ ಹೇಳಿ ಕೇಳಿ ಬಿ ಜೆ ಪಿಯ ಭದ್ರಕೋಟೆ. ಕೊನೆ 20 ವರ್ಷದಿಂದನೂ ಬಿ ಜೆ ಪಿನೇ ಇಲ್ಲಿ ಬರ್ತಾ ಇರೋದು. ಸೊ ಹೀಗಿರುವಾಗ ಯಾರೇ ಬಿ ಜೆ ಪಿಯ ಪರವಾಗಿ ನಿಂತರೂ ಬಿ ಜೆ ಪಿಯವರೇ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಅಲ್ಲಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ಸಿಂದ ಅಂಥ ಪ್ರಬಲವಾದಂತಹ ಸ್ಪರ್ಧಿ ಯಾರೂ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಬಿ ಜೆ ಪಿಯ ಭದ್ರಕೋಟೆ ಉತ್ತರ ಕನ್ನಡ ಜಿಲ್ಲೆ ಆಗಿರೋದರಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರು ಗೆಲ್ತಾರೆ. ಸೊ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಯಾಕೆ ಟಿಕೆಟು, ಅವರು ಆಲ್ರೆಡಿ ವಿವಾದದಲ್ಲಿದ್ದಾರೆ ಅನ್ನೋದು ಅಲ್ಲಿಯ ಲೆಕ್ಕಾಚಾರ. ಆದರೆ ಕೊನೆ ಕ್ಷಣದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಅಚ್ಚರಿ ಏನಿಲ್ಲ. ಯಾಕೆಂದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಉತ್ತರ ಕನ್ನಡದಲ್ಲೂ ಅಭಿಮಾನಿ ಬಳಗ ದೊಡ್ಡದಿದೆ. ಇದರ ಆಚೆಗೆ ಅವರಿಗೆ ಹೈಕಮಾಂಡಲ್ಲೂ ಅವ್ರದ್ದೇ ಆದಂಥ ಒಂದು ಹೋಲ್ಡ್ ಇದೆ. ಮತ್ತು ವಿವಾದಾತ್ಮಕ ಹೇಳಿಕೆ ಕೊಡೋದು ಅನಂತಕುಮಾರ್ ಹೆಗಡೆ ಅವರಿಗೇನು ಹೊಸ್ತೇನಲ್ಲ. ಇದಕ್ಕೂ ಮೊದಲು ತುಂಬ ಬಾರಿ ಕೊಟ್ಟಿದ್ದರು, ಆದರೂ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ವಾ? ಸಿಕ್ಕಿತ್ತು. ಸೊ ಅನಂತಕುಮಾರ್ ಹೆಗಡೆ ಅವರು ಹಾಗೆ ಬಿಟ್ಕೊಡೋಂಥ ಮನುಷ್ಯ ಅಲ್ಲ. ಸೊ ಮತ್ತೆ ಟಿಕೆಟ್ ಗಿಡ್ಸ್ಕೋಬೋದು ಅಂತಲೂ ಹೇಳ್ತಾ ಇದ್ದಾರೆ ತುಂಬ ಜನ. ಅವರಿಗೆ ಸಿಗುತ್ತೆ, ಮತ್ತೆ ಟಿಕೆಟ್ ಸಿಗುತ್ತೆ ಅಂತಲೇ ಹೇಳ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.